ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಕ್ಷಣ ಬರುತ್ತೆ. ರುಚಿಯಾದಂಥ ಬ್ರೇಕ್ಫಾಸ್ಟ್ ಯಾರಿಗಿಷ್ಟ ಇಲ್ಲ ಹೇಳಿ, ಅದಕ್ಕೋಸ್ಕರ ಕ್ಯಾಬೇಜ್ ರೈಸ್ ಮಾಡ್ತಿದ್ದೀನಿ. ತುಂಬಾ ಸಿಂಪಲ್ಲು. ಮನೆಯಲ್ಲಿರೋಂಥ ಅನ್ನ ಅಥವಾ ಬಿಸಿ ಅನ್ನ ಕೂಡ ಮಾಡಿ ನೀವು ಈ ರೈಸ್ನ ಮಾಡಬಹುದು. ತುಂಬ ಸಿಂಪಲ್ಲು. ಒಂದು 100 ಗ್ರಾಮ್ನಷ್ಟು ಕ್ಯಾಬೇಜ್ನ ಈ ಥರ ಉದ್ದುದ್ದ ಕಟ್ ಮಾಡಿ ತೊಳೆದು ಸೋಲಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಹಸಿ ಬಟಾಣಿ ಇದ್ದರೆ ಉಪಯೋಗಿಸಿ, ಇಲ್ಲದಿರೋ ಪರವಾಗಿಲ್ಲ. ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಒಂದು 3/4 ಸ್ಪೂನಷ್ಟು, ಸೋಯಾ ಸಾಸ್ 1 ಸ್ಪೂನಷ್ಟು, ಹಾಗೆ ಜೀರಿಗೆ ಪುಡಿ ಒಂದು 1/4 ಸ್ಪೂನಷ್ಟು ಇದೆ. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು, ಕಸ್ತೂರಿ ಮೆಂತ್ಯ ಇದ್ರೂ ಕೂಡ ಉಪಯೋಗಿಸ್ಕೊಳ್ಬಹುದು. ಒಂದು ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಹಾಗೆ ಸ್ವಲ್ಪ ತುಪ್ಪ, ಹಾಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ನಾನು ಎಲ್ಲ ಅಡುಗೆಗಳಲ್ಲೂ ತುಪ್ಪ ಬಳಸ್ತೀನಿ. ಹಾಗಾಗಿ ತುಪ್ಪ ಹಾಕಿ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳೋಣ. 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ಳೋಣ. ಉದ್ದ ಹೆಚ್ಚಿ ಚೆನ್ನಾಗಿರುತ್ತೆ. ಹಾಗೆ ಒಂದು ಹಸಿಮೆಣಸಿನ್ಕಾಯಿ. ಈರುಳ್ಳಿ ಒಂದು ಅರ್ಧ ನಿಮಿಷದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಬಳಸ್ಕೊಳ್ಬೋದು, ಕ್ಯಾರೆಟ್ ಕೂಡ ಹಾಕ್ಕೊಳ್ಬಹುದು. ಬೇಕಾದ್ರೆ ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ. ಸ್ವಲ್ಪ ಮೆಂತ್ಯ ಸೊಪ್ಪು, ಕಸ್ತೂರಿ ಮೆಂತ್ಯ ಇದ್ರೂ ಕೂಡ ಕೊನೆಯಲ್ಲಿ ಹಾಕ್ಕೊಳ್ಬೋದು. ಕಸ್ತೂರಿ ಮೆಂತ್ಯ ಇಲ್ಲ, ಹಾಗಾಗಿ ಹಸಿ ಮೆಂತ್ಯ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ನಂತರ ನಾವು ತೊಳೆದಿಟ್ಟಿರೋಂಥ ಕ್ಯಾಬೇಜ್ ಹಾಕ್ಕೊಳ್ಳೋಣ. ಕ್ಯಾಬೇಜ್ ಪ್ರಮಾಣ ನೋಡೋದಕ್ಕೆ ಜಾಸ್ತಿ ಅನಿಸುತ್ತೆ. ಇದು ಫ್ರೈ ಮಾಡ್ತಾನೆ ಪೂರ್ತಿ ಎಲ್ಲ ಕಡಿಮೆ ಆಗುತ್ತೆ ಪ್ರಮಾಣ. ಹಾಗಾಗಿ ಕ್ಯಾಬೇಜ್ನ ಜಾಸ್ತಿ ಬೇಕಾದ್ರೂ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಹಸಿ ಬಟಾಣಿ ಹಾಕಿ ಒಂದು 3-4 ನಿಮಿಷದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಜೀರಿಗೆ ಪುಡಿ, ಹಾಗೆ ಖಾರದ ಪುಡಿ, ಹಾಗೆ ಸ್ವಲ್ಪ ಹಳದಿ ಪುಡಿ. ನಾವು ಖಾರಕ್ಕೆ ಒಂದು ಹಸಿಮೆಣಸಿನಕಾಯಿ ಹಾಕಿದ್ದೀವಿ, ಮೆಣಸು ಕೂಡ ಉಪಯೋಗಿಸ್ಕೊತಿದ್ದೀವಿ. ಧನಿಯದ ಪುಡಿ ಕೂಡ ಇದೆ 1 ಸ್ಪೂನಷ್ಟು. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕ್ಬಿಟ್ರೆ ಕ್ಯಾಬೇಜ್ ತುಂಬ ನೀರು ಬಿಟ್ಕೊಬಿಡುತ್ತೆ. ಹಾಗಾಗಿ ಕ್ಯಾಬೇಜ್ನ ಎಣ್ಣೆನಲ್ಲಿ ಫ್ರೈ ಮಾಡಿ ಒಂದು 3-4 ನಿಮಿಷ ಲೋ ಫ್ಲೇಮ್ನಲ್ಲಿ. ನಂತರ ನೀವು ಮಸಾಲೆ ಹಾಕಿದಾಗ ಉಪ್ಪು ಹಾಕ್ಕೊಳ್ಳಿ. ಕ್ಯಾಬೇಜು ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಆಗೋದ್ರಿಂದ ಅದು ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ. ಈಗ ಕ್ಯಾಬೇಜ್ ಕೂಡ ನೀರು ಬಿಟ್ಕೊಳ್ಳುತ್ತೆ. ನೀರು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ನಿಮಗೆ ತುಂಬ ಡ್ರೈ ಅನಿಸುತ್ತೆ, ಪುಡಿ ಏನಾದರೂ ಸೀದೋಗುತ್ತೆ ಅನ್ನೋ ಚಾನ್ಸ್ ಇದ್ದರೆ 1 ಸ್ಪೂನಷ್ಟು ನೀರನ್ನ ಚುಮ್ಕಿಸ್ಕೊಳ್ಬಹುದು, ಅಥವಾ ಟೊಮೊಟೊ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಹುಳಿ ಏನು ಬಳಸ್ತಿಲ್ಲ, ಸೋಯಾ ಸಾಸ್ ಬಳಸ್ತಾ ಇರೋದ್ರಿಂದ. ಕೊನೆಯಲ್ಲಿ ಈಗೆಲ್ಲ ಫ್ರೈ ಆಗಿದೆ. ಗರಂ ಮಸಾಲ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು, ಹಾಗೆ ಮೆಣಸಿನ ಪುಡಿ ಒಂದು 3/4 ಸ್ಪೂನಷ್ಟು, ಸೋಯಾ ಸಾಸು ಇದು ಮನೆಯಲ್ಲೇ ಮಾಡಿರೋದು, ತುಂಬ ಸ್ಟ್ರಾಂಗ್ ಏನಿಲ್ಲ, 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇದರಲ್ಲೇ ವೆನಿಗರ್ ಎಲ್ಲ ಇರೋದ್ರಿಂದ ನಾನು ಹುಳಿ ಏನು ಬಳಸ್ತಿಲ್ಲ. ನಿಮ್ಮ ಸೋಯಾ ಸಾಸ್ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಬೋದು, ಅಥವಾ ಒಂದು ಟೊಮೊಟೊ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬಹುದು. ಎಲ್ಲ ರೆಡಿಯಾಗಿದೆ. ಈಗ ಬಿಸಿ ಅನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಹಾರೋದಕ್ಕೆ ಇಟ್ಕೊಂಡಿದ್ದೆ ಪ್ಲೇಟ್ನಲ್ಲಿ. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೊಂದು ಸ್ವಲ್ಪ ತಣ್ಣಗಿರೋಂಥ ಅನ್ನ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಮಿಕ್ಕಿರೋ ಅನ್ನ ಇದ್ರೂ ಕೂಡ ಮಾಡ್ಕೊಳ್ಬಹುದು. ನೀವೇನೋ ನಾನ್ ವೆಜ್ ಇಷ್ಟಪಡೋರಾದರೆ ಇದಕ್ಕೊಂದು ಮೊಟ್ಟೆ ಹೊಡೆದಾಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಗ್ ರೈಸ್ ಥರನೇ ಇರುತ್ತೆ, ಇನ್ನೂ ಡಿಫ್ರೆಂಟಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಹುಳಿ, ಸೋಯಾ ಸಾಸ್ ಹಾಕಿರೋದ್ರಿಂದ ಹುಳಿ ಕೂಡ ಬೇಕಾಗಲ್ಲ. ಉಪ್ಪು ಕೂಡ ನೀವು ತರಕಾರಿಗೆ ಹಾಕಿರೋದ್ರಿಂದ ಜಸ್ಟ್ ಅನ್ನನ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಗೊಜ್ಜಿನಲ್ಲಿ ಎಷ್ಟು ಸಿಂಪಲಾಗಿರುತ್ತೆ, ಅದು ತುಂಬಾ ರುಚಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ತಕ್ಷಣಕ್ಕೆ ಅನ್ನ ಅಷ್ಟೇ ಇದೆ, ಸಾಂಬಾರಿಲ್ಲ ಅಂದರೆ ಸಾಂಬಾರು ಮಾಡೋದಕ್ಕಿಂತ ಈ ರೀತಿ ಒಗ್ಗರಣೆ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಈಗಲೂ ಬೇಕಾದ್ರೆ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ಬೋದು ನೀವು, ಅಥವಾ ಬೇಯಿಸಿರೋ ಮೊಟ್ಟೆ ಕೂಡ ಹಾಕ್ಕೊಳ್ಬಹುದು, ಅಥವಾ ಪನ್ನೀರ್ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬಹುದು. ಈಗ ಏನಾದರೂ ವೆರೈಟಿ ಮಾಡಿ ಹಾಕೋದು ನೀವು, ರುಚಿ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ನಾನು ಒಂದು 10 ನಿಮಿಷದೊಳಗಡೆ ಮಾಡ್ಕೊಳ್ಳೋಂಥ ಟಿಫನ್ ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.